ಮನುಷ್ಯ ಎಷ್ಟೇ ಬೆಳವಣಿಗೆಗೊಂಡ್ರೂ ಅವ್ನು ವಿನಾಶಕ್ಕೆ ಅವನೇ ಕಾರಣ ಆಗ್ತಾನೆ. ನಾನು ಇಲ್ಲೇನು ನಿಮ್ಗೆ ವೇದ ಅಂತ ಹೇಳ್ತಾ ಇಲ್ಲ, ನಾನು ಈ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಿ ಲೆಕ್ಚರ್. ವಯಸ್ಸಾಗಿರೋ ಮನುಷ್ಯ ಹುಡುಗ ಆಗೋದಕ್ಕೋಗಿ ಏನೇನು ಅನಾಹುತ ಮಾಡ್ಕೊತಾನೆ ಅಂತ ನಾವು ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇದ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿ ಲೆಕ್ಚರ್ ಇದೊಂದು ಇಂಡೋನೇಷಿಯನ್ ಜಾಂಬಿ ಮೂವಿ. ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇಲ್ಲ, ಬಟ್ ಇಂಗ್ಲೀಷು ಮತ್ತು ಸಬ್ಟೈಟಲಲ್ಲಿ ಮ್ಯಾನೇಜ್ ಮಾಡ್ತೀರಾ ಅಂದರೆ ನೋಡ್ಬೋದು. ಲ್ಯಾಂಗ್ವೇಜು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬೇಕಾದರೆ ಇಂಗ್ಲೀಷು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ಅಲ್ಲಿರೋ ಎಮೋಷನ್ಸು ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಸ್ಟೋರಿ ವಿಷಯಕ್ಕೆ ಬಂದರೆ ಸಿಂಪಲ್ ಆಗಿದೆ. ಒಂದು ಊರಲ್ಲಿ ಒಂದು ದುಡ್ಡಿರೋ ಮನುಷ್ಯ ಹುಡುಗ ಆಗೋದಕ್ಕೋಸ್ಕರ ANJ23B ಅನ್ನೋ ಒಂದು ಮೆಡಿಸನ್ನ ತಗೊತಾನೆ. ಅವನು ಯಂಗ್ ಕೂಡ ಆಗ್ತಾನೆ, ಬಟ್ ಆ ಒಂದು ಮೆಡಿಸನ್ನ ಸೈಡ್ ಎಫೆಕ್ಟಿಂದ ಅವನು ಅನ್ಫಾರ್ಚುನೇಟಾಗಿ ಒಂದು ಜಾಂಬಿಯಾಗಿ ಟರ್ನ್ ಆಗುವಂಥ ಸಿಚುವೇಶನ್ ಬರುತ್ತೆ. ಅವನೊಬ್ಬ ಟರ್ನ್ ಆದ್ರಿಂದ ಅವನ ಸುತ್ತ ಫ್ಯಾಮಿಲಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅಷ್ಟೊತ್ತಿನಲ್ಲಿ ಅವನೆಲ್ಲರನ್ನೂ ಕಚ್ಚಿ ಇನ್ಫೆಕ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾನೆ. ಆಮೇಲಿಂದ ಆ ಒಂದು ವೈರಸ್ಸು ಇಡೀ ಊರಿಗೆ ಹರಡುತ್ತೆ. ಇದರಲ್ಲಿ ಯಾರು ಸರ್ವೈವ್ ಆದ್ರು ಅನ್ನೋದೇ ಈ ಒಂದು ಮೂವಿಯ ಮೇನ್ ಸ್ಟೋರಿ ಲೈನು. ಟಿಪಿಕಲ್ ಜಾಂಬಿ ಮೂವೀಸಲ್ಲಿ ಏನು ಪ್ಲಾಟ್ ಇರುತ್ತೋ ಇದರಲ್ಲೂ ಕೂಡ ಅದೇ ಥರ ಇರುತ್ತೆ. ಬಟ್ ಸಿಚುವೇಶನ್ಸ್ನ ಮತ್ತು ವರ್ಲ್ಡ್ ಬಿಲ್ಡಿಂಗ್ನ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಇದು ಸಿಂಪಲ್ಲಾಗಿ ಒಂದು ಊರಲ್ಲಿ ಆಗುತ್ತೆ. ಸ್ಕ್ರೀನ್ ಪ್ಲೇನಲ್ಲೇ ಆಗಲಿ, ಪ್ರೆಸೆಂಟೇಷನಲ್ಲೇ ಆಗಲಿ ಸಿನಿಮಾ ಚೆನ್ನಾಗೇ ಎಂಗೇಜ್ ಮಾಡುತ್ತೆ. ಸಿನಿಮಾ ಸ್ಟಾರ್ಟ್ ಆಗೋದೇ ಮಿಡ್ಡಿಂದ, ಆಮೇಲಿಂದ ಏನಾಗಿದೆ ಅಂತ ಫಸ್ಟಿಂದ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾರೆ. ಇದು ಒಂಥರ ಬೆಟರ್ ಸ್ಕ್ರೀನ್ ಪ್ಲೇನೇ. ನಿಜವಾಗ್ಲೂ ಆ ಒಂದು ಟೆನ್ಷನ್ ಬಿಲ್ಡಿಂಗ್ಸೇ ಆಗಿರ್ಬೋದು, ಅವೆಲ್ಲನೂ ಕೂಡ ಚೆನ್ನಾಗೇ ಎಂಗೇಜ್ ಮಾಡ್ತು. ಈ ಒಂದು ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಈಗ ಸ್ಟ್ರೀಮ್ ಆಗ್ತಾ ಇದೆ. ಸೊ ನೀವು ಇಂಗ್ಲೀಷಲ್ಲಿ ನೋಡೋದಕ್ಕೆ ಟ್ರೈ ಮಾಡ್ಬೋದು. ಓಕೆ, ಒಳ್ಳೆ ಎಂಗೇಜ್ ಮಾಡುತ್ತೆ. ಜಾಂಬಿ ಸಿನಿಮಾ ನೋಡೋರಿಗೆ ಇದೊಂದು ಫುಲ್ ಮೀಲ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬೆಟರ್ ಮೂವಿನೇ, ಬಟ್ ಜಾಂಬಿ ಅಂತ ಲೆಜೆಂಡರಿ ಮೂವೀಸ್ಗೆ ಇದನ್ನು ಕಂಪೇರ್ ಮಾಡಿಲ್ಲ ಅಂದರೆ ಇದೊಂದು ಡೀಸೆಂಟ್ ಮೂವಿ. ಒಂದು 2 ಅವರ್ನ ಟೈಮ್ ಪಾಸ್ ಮಾಡಬೇಕು ಅಂದರೆ ಬೆಟರಾಗೇ ಇದೆ ಈ ಒಂದು ಸಿನಿಮಾ. ಅಂದಾಗೆ ಈ ಒಂದು ಸಿನಿಮಾ ಒಂದು ಸರ್ವೈವ್ ಥ್ರಿಲ್ಲರ್ ಜನರಿಗೆ ಬರುತ್ತೆ. ಆ ಒಂದು ಎಲಿಮೆಂಟ್ಸು ಕೂಡ ಇಷ್ಟ ಆಯಿತು. ಸಿನಿಮಾ ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ನೋಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ನನಗೆ ಸಪೋರ್ಟ್ ಮಾಡಿ, ನಾನು ತುಂಬ ರಿಸರ್ಚ್ ಮಾಡಿ ವಿಡಿಯೋನ ಮಾಡ್ತೀನಿ. ಸೊ ನೋಡ್ತಿರೋರು ಒಬ್ಬರು ಇಬ್ಬರು, ನೀವು ಫುಲ್ ನೋಡಿರೋರು ಇಲ್ಲಿವರೆಗೂ ಏನು ವಿಡಿಯೋ ನೋಡಿದರೆ ಈ ರಿವ್ಯೂ ಸ್ವಲ್ಪನಾದರೂ ನಿಮ್ಮನ್ನ ಅಟ್ರಾಕ್ಟ್ ಮಾಡಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ಒಂದು ಲೈಕ್ ಬಂತು ಅಂದರೆ ನನಗೆ ಎಷ್ಟೋ ಸಪೋರ್ಟ್ ಬಂದಂಗೆ ಆಗುತ್ತೆ. ಸೊ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.